ಬಾಕ್ಸ್ನ ಕೈಲಿ ಹಿಡ್ಕೊಂಡು ಗೈಸ್ ನಮ್ಮ ಅಣ್ಣನ ಬರ್ಡೇ ಕೇಕ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ನೆನ್ನೆ ನೈಟ್ ಮಾಡ್ಸೋಕ್ಕಾಗಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾತ್ರ ಮಾಡಿದ್ದೆ. ಹೋಗ್ತಾ ಇದ್ದೀನಿ ಇವಾಗ. ಕೈಯಲ್ಲಿ ಬಾಕ್ಸು, ಕೇಕ್ ಬಾಕ್ಸು, ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮನ ಮನೆ ಇಲ್ಲೇ ನಿಯರು ನಮ್ಮ ಮನೆಗೆ, ಸೊ ಅದರಿಂದ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬರು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಸನ್ ಬ್ರೋ, ಟು ಯು ಪ್ರಸನ್, ಟು ಯು. ಫಸ್ಟ್ ಅಮ್ಮನ್ ತಿನ್ಸು. ನಾನು ಫೋಟೋ ತೆಗಿತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಇಷ್ಟೊಂದು ಗಿಫ್ಟ್ಗಳು ಅವರು. ಬಿಚ್ಚೂರು ಅದೇ ನೋಡ್ತೀನಿ. ಓ ಬರು ಓಪನ್ ಮಾಡು, ಬರು ಓಪನ್ ಮಾಡು. ಓಪನ್ ಮಾಡುವರು ಎದ್ದೇನೋ. ಇದೊಂದೇ ವಾಚಂಡಿ ಅವಾಗಿಂದ ತುಂಬಾ ಇಷ್ಟ ಈ ವಾಚಂಡಿ. ಬ್ರೋ ಓಪನ್ ಮಾಡು ಬ್ರೋ, ನಿಂದು ನಿಂದು ಎಲ್ಲಾರು ತರ್ಬೇಕು ತಾನೆ. ಅವ್ರು ನೋಡಿ ಎಷ್ಟು ಫೋಟೋ ನೋಡು, ಜಾಸ್ತಿ ರೇಸ್ಕೋ, ಕಮ್ಮಿಯಾರೆ ಬೇಡ. ಮನೇಲಿ ಕೇಕ್ ಕಟ್ ಆದಮೇಲೆ ನೈಟು ಔಟ್ಸೈಡ್ ಕರ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ರಾಮನಗರದಲ್ಲಿ ಲೊಕೇಟ್ ಆಗಿರುವ ಫಿಲ್ಟರ್ ಕೆಫೆಗೆ ನಾನು ನಮ್ಮಣ್ಣನ ಕರ್ಕೊಂಡು ಹೋದೆ. ನಾನು ಆಲ್ಮೋಸ್ಟ್ ಜಾಸ್ತಿ ವಿಸಿಟ್ ಮಾಡುವಂಥ ಪ್ಲೇಸ್ ಅಂದರೆ ಫಿಲ್ಟರ್ ಕೆಫೆ. ಔಟ್ಸೈಡ್ ಪಾರ್ಕಿಂಗಿಂದ ಹಿಡಿದು ಇನ್ಸೈಡ್ ಡೆಕೋರೇಷನಿಂದ ಹಿಡಿದು ಒಳಗಡೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಈಗ ನಡ್ಕೊಂಡು ಹೋಗ್ತಾ ಇರೋದು ಫಿಲ್ಟರ್ ಕೆಫೆಯ ಎಂಟ್ರಿ. ಇಲ್ಲಿ ರೇಟಿಂಗ್ಸ್ ಎಲ್ಲ ಇರೋದ್ರಿಂದ ನಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ, ಫೋಟೋಸ್ ಎಲ್ಲ ತೊಗೊಳಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಒಳಗಡೆ ಥೀಮ್ ಎಲ್ಲ ಸ್ವಲ್ಪ ಸ್ಪೆಷಲಾಗಿ ಮಾಡಿಸಿದ್ದಾರೆ. ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಒಳಗಡೆ ಎಲ್ಲ ಡೆಕೋರೇಷನ್ಸ್ ಮಾಡಿಸಿದ್ರು. ಅಮ್ಮ ಇಲ್ಲೊಂದು ಫೋಟೋ ತೆಗಿ ಅಂತ ಹೇಳಿ ತೆಗೆಸ್ಕೊತಾ ಇದ್ದಾರೆ. ಅಲ್ಲಿಂದ ಒಳಗಡೆ ಬಂದರೆ ನೋಡಿ ಈ ರೀತಿ ಸಿಟ್ಟಿಂಗ್ಸ್ ಇದೆ. ಇಲ್ಲಿ ಫುಡ್ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಫುಡ್ಡು ಸಹ ಕ್ವಾಲಿಟಿ, ಮೇಂಟೆನೆನ್ಸು, ಕ್ಲೀನ್ನೆಸ್ಸು ನೋಡಿ ನೋಡ್ತಾ ಇದ್ದೀರಾ ನೀವೇ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಪ್ಲೇಟ್ ಮೇಲೆ ಹ್ಯಾಪಿ ಬರ್ತ್ಡೇ ಪ್ರಶಾಂತ್ ಅಂತ ಹೇಳಿ ಡಾರ್ಕ್ ಚಾಕ್ಲೇಟಲ್ಲಿ ಬರ್ಕೊಡ್ತಾ ಇದ್ದಾರೆ. ರೆಡ್ ವೆಲ್ವೆಟ್ ಕೇಕ್ ಇತ್ತು, ತಗೊಳ್ಳೋ ಅಂದರೆ ಬೇಡ ನನಗೆ ಬೆಳಗ್ಗೆ ಎಲ್ಲ ಕಟ್ ಮಾಡಿದ್ದೀನಿ ಅಂತ ಹೇಳ್ದ. ಸೊ ಅವ್ನು ತೊಗೊಂಡಿದ್ದು ಅವ್ನು ಇಷ್ಟಪಟ್ಟಿದ್ದಕ್ಕೇ ಕ್ಯಾಂಡಲ್ನ ಇಟ್ಟು
ಅಲ್ಲೇ ಮತ್ತೆ ಇನ್ನೊಂದು ಸಲ ವಿಶ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕಂದರೆ ಮತ್ತೆ ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಬೇಕು ಅವ್ನ ಬರ್ಡೇಗೆ ಅಂತ ಹೇಳಿ. ಆದಷ್ಟು ಫ್ಯಾಮಿಲಿ ಜೊತೆನೇ ಈ ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ನನಗಂತೂ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಅವ್ನ ಬರ್ಡೇಗೆ ನನಗೇನೆ ವಾಚ್ನ ಗಿಫ್ಟ್ ಮಾಡಿದ್ನಲ್ಲ, ಸೊ ಅದಂತೂ ಇನ್ನೂ ಸೂಪರಾಗಿತ್ತು. ಸಂಜೆ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಅಷ್ಟೇ ಪ್ಲಾನ್ ಇದ್ದಿದ್ದು. ಸಡನ್ನಾಗಿ ಓಕೆ ಬ್ಯಾಂಗ್ಳೂರ್ ಹೋಗೋಣ ಅಂದ್ಕೊಂಡು ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿ ರಾಮನಗರದಲ್ಲೇ ಇದೆಯಲ್ವಾ, ಸೊ ಫಿಲ್ಟರ್ ಕೆಫೆಗೆ ಹೋಗೋಣ. ತುಂಬ ಚೆನ್ನಾಗಿದೆ, ಆರಾಮಾಗಿ ಕೂತು ತಿಂದು ಓಡಾಡಿಕೊಂಡು ಮೈಂಡ್ ಫ್ರೀ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ನಾವು ಈ ಪ್ಲೇಸ್ನ ಚೂಸ್ ಮಾಡಿಕೊಂಡು. ಸೊ ಫೈನಲಿ ನನಗಂತೂ ತುಂಬ ಖುಷಿ ಆಯಿತು, ನಮ್ಮ ಅಣ್ಣನಿಗೂ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಎಷ್ಟು ಉದ್ದ ಕಾಣಿಸ್ಬಿಟ್ಟವಳೆ. ನ್ಯಾಚುರಲ್ ತೆಗಿದೆ ಸ್ವಲ್ಪ ಫೋಟೋ. ಚಿಕ್ಕದಾದ ಒಂದು ಸೆಲೆಬ್ರೇಷನ್ ಆದಮೇಲೆ ಫುಡ್ನ ಆರ್ಡ್ರ್ ಮಾಡ್ದು. ಸಲಾಡು ಅವರು ಅಮ್ಮ ಮತ್ತು ಅಣ್ಣ ನಾನ್ ವೆಜ್ ತೊಗೊಂಡಿದ್ರು, ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಅದರಿಂದ ನಾನು ಫ್ರೈಡ್ ರೈಸು ಮತ್ತು ಡ್ರೈ ಐಟಮು ಪನ್ನೀರ್ ಟಿಕ್ಕಾ ತೊಗೊಂಡಿದ್ದೆ. ಎರಡೂ ತುಂಬ ಚೆನ್ನಾಗಿತ್ತು. ಜೊತೆಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ತೊಗೊಂಡು ನಾನು ಬೇಗ ತಿಂದಿದ್ದರಿಂದ ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಹೇಳಿ ಓಡಾಡ್ತಾ ಇದ್ದೀನಿ. ಆ ಪಾಪು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು, ಸೊ ಅದಕ್ಕೆ ಅದನ್ನು ಶೂಟ್ ಮಾಡಿಕೊಂಡೆ. ಎಷ್ಟು ಕ್ಯೂಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ವಾವ್, ತುಂಬ ಕ್ಯೂಟ್ ಆ್ಯಂಡ್ ಪ್ರಿಟಿ ಆಗಿದೆ ಈ ಶೂಸ್. ವಾವ್, ಲುಕಿಂಗ್ ನೈಸ್. ಪಾರ್ಕಿಂಗಂತೂ ತುಂಬ ಸ್ಪೇಸ್ ಇದೆ, ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಬಟ್ ಒಳಗಡೆ ಅಂತೂ ಫುಡ್ಡಿಂದ ಹಿಡ್ದು ಪ್ರತಿಯೊಂದು ನಂಗೆ ತುಂಬ ಇಷ್ಟ ಆಯಿತು. ಸೊ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ತುಂಬ ಸಲ ವಿಸಿಟ್ ಮಾಡಿದ್ದೆ, ಯಾವತ್ತೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ.